ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಅವರಿಗೆ ವಿಚಾರಣಾ ದಿನ ಕೈದಿ ನಂಬರ್ 4567 ಕೊಡಲಾಗಿದೆ. ಜೈಲು ಸೇರಿದ ಮೊದಲ ದಿನ ರಾತ್ರಿ ಸರಿಯಾಗಿ ನಿದ್ದೆ ಮತ್ತೆ ಊಟ ಮಾಡದೆ ತೊಳಲಾಡಿದ್ದ ರೇವಣ್ಣ ಎರಡನೇ ದಿನವೂ ಕೂಡ ನೋವಿನಲ್ಲೇ ಸಮಯ ಕಳೆದಿದ್ದಾರೆ. ನಿನ್ನೆ ರಾತ್ರಿ ಸಾಮಾನ್ಯ ಕೈದಿಯಂತೆ ಮುದ್ದೆ ಅನ್ನ ಸಾಂಬಾರ್ ಒಳಗೊಂಡ ಜೈಲೂಟವನ್ನು ಸೇವಿಸಿ ತಡವಾಗಿ ಮಲ್ಕೊಂಡಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಎಚ್.ಡಿ. ರೇವಣ್ಣ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಜೈಲಧಿಕಾರಿಗಳ ಬಳಿ ಹೊಟ್ಟೆ ನೋವು ಅಂತ ರೇವಣ್ಣ ಹೇಳಿಕೊಂಡ್ರು ಕೂಡ ಬೆಳಿಗ್ಗೆ ಪುಳಿಯೋಗರೆ ಅವರಿಗೆ ಕೊಟ್ಟಿದ್ರು. ಎಚ್.ಡಿ. ರೇವಣ್ಣ ಅದನ್ನ ತಿಂದಿಲ್ಲ. 3-4 ಬಾರಿ ಹೊಟ್ಟೆ ನೋವು ಅಂತ ತಿಳಿಸಿದ್ರಿಂದ ಜೈಲ ಆಸ್ಪತ್ರೆಯ ವೈದ್ಯರು ರೇವಣ್ಣಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಬಿಲಬಿಲ ಅಂತಿದ್ದಾರೆ. ಐಷಾರಾಮಿ ಜೀವನ ನಡೆಸಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂದಿಯಾಗಿದ್ದಾರೆ. ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ರಾತ್ರಿ ಕಳೆದಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಮಾಜಿ ಸಚಿವರು ಕಂಬಿ ಎಣಿಸಿದ್ದಾರೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಸ್ಐಟಿ ಪರ ವಕೀಲೆ ಜಾಯ್ನಾ ಕೊಠಾರಿ ವಾದ ಮಂಡಿಸಿದ್ರು. ಅತ್ಯಾಚಾರ ತನಿಖೆಯ ಹಾದಿ ತಪ್ಪಿಸಲು ಸಂತ್ರಸ್ತೆ ಅಪಹರಣ ಮಾಡಲಾಗಿದೆ. ಸಂತ್ರಸ್ತ ಮಹಿಳೆ ದೂರು ನೀಡೋದನ್ನು ತಪ್ಪಿಸೋದಕ್ಕೆ ಕಿಡ್ನಾಪ್ ಮಾಡಲಾಗಿದೆ. ದೂರುದಾರ ತಾಯಿ 6 ವರ್ಷ ರೇವಣ್ಣ ಮನೆ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೆಲಸ ಮಾಡಿದ್ದಾರೆ. ರೇವಣ್ಣ ಪುತ್ರ ಪ್ರಜ್ವಲ್ರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ವಾದ ಮಂಡಿಸಿದ್ರು. ರೇವಣ್ಣ ಸೂಚನೆ ಮೇರೆಗೆ ಈ ಅಪಹರಣ ನಡೆದಿದೆ ಅಂತ ದೂರಿನಲ್ಲಿದೆ ಅಂತ ಎಸ್ಐಟಿ ಪರ ವಕೀಲೆ ಜಾಯ್ನಾ ಕೊಠಾರಿ ವಿಚಾರಣೆ ವೇಳೆ ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಭಾಗಿಯಾದ ಅಶ್ಲೀಲ ವಿಡಿಯೋವೊಂದರಲ್ಲಿ ಸಂತ್ರಸ್ತ ಮಹಿಳೆಯೂ ಕೂಡ ಇದ್ದಾರೆ. ಆಕೆ ಜೀವಕ್ಕೆ ಅಪಾಯ ಇದೆ ಅಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಜಾಮೀನು ನೀಡಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಜಾಯ್ನಾ ಕೊಠಾರಿ ವಾದ ಮಂಡಿಸಿದ್ರು. ಇನ್ನು ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಶಾಸಕ ಎಚ್.ಡಿ. ರೇವಣ್ಣಗೆ ಇನ್ನೂ 3 ದಿನ ಜೈಲೇ ಗತಿಯಾಗಿದೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ವಿಚಾರಣೆಯನ್ನು ಮೇ 13ಕ್ಕೆ ಮುಂದೂಡಿದ್ದಾರೆ. ಜೈಲು ಹಕ್ಕಿಯಾಗಿರೋ ಎಚ್.ಡಿ. ರೇವಣ್ಣಗೆ ಧೈರ್ಯ ತುಂಬಲು ದಳ ಶಾಸಕರು ಭೇಟಿ ಮಾಡಿದ್ರು. ಶ್ರವಣಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ, ಅರಕಲಗೂಡು ಶಾಸಕ ಎ ಮಂಜು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ರೇವಣ್ಣಗೆ ಮಾನಸಿಕ ಸ್ಥೈರ್ಯ ತುಂಬಿದ್ರು. ಕಿಡ್ನಾಪ್ ಕೇಸ್ನಲ್ಲಿ ಅಪ್ಪ ಎಚ್.ಡಿ. ರೇವಣ್ಣ ಜೈಲು ಸೇರಿದ್ದಾರೆ. ಇದೀಗ ಎಸ್ಐಟಿ ವಿಚಾರಣೆ ಎದುರಿಸಬೇಕಾಗಿರುವಂತದ್ದು ಸಂಸದ ಪ್ರಜ್ವಲ್ ರೇವಣ್ಣ. ಇನ್ನು ಚುನಾವಣೆ ಬಳಿಕ ವಿದೇಶಕ್ಕೆ ಅವರು ಪರಾರಿಯಾಗಿದ್ರು. 15 ದಿನಗಳು ಕಳೆದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಎಸ್ಐಟಿ ನೋಟಿಸ್ಗೆ ಕೂಡ ಉತ್ತರಿಸಲು ವಾರದ ಕಾಲಾವಕಾಶ ಕೇಳಿದ್ರು. ಆದ್ರೀಗ ತಾವೇ ಕೇಳಿಕೊಂಡ ಸಮಯಕ್ಕೂ ಕೂಡ ಹಾಜರಾಗಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು ಆತನ ಪತ್ತೆಗೆ ಎಸ್ಐಟಿ ಮಹಾ ಪ್ಲಾನ್ ಮಾಡಿದೆ. ಎಸ್ಐಟಿಯ ಒಂದು ತಂಡ ವಿದೇಶಕ್ಕೆ ಹೋಗಿದೆ ಅನ್ನೋ ಮಾಹಿತಿ ಇದೆ. ಇದರ ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ ಮೊರೆ ಹೋಗಲು ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಅಲ್ಲದೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೆ. ಅಪಹರಣಕ್ಕೆ ಸಂತ್ರಸ್ತೆಯನ್ನ ವಶಕ್ಕೆ ಪಡೆದ 5 ದಿನ ಆಗಿದೆ. ಇದುವರೆಗೂ ಕೂಡ ಪ್ರಕರಣದ ಕುರಿತು ಯಾವ ಮಾಹಿತಿಯೂ ಕೂಡ ಕೊಟ್ಟಿಲ್ಲ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ ರೇವಣ್ಣನನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಕಿಡ್ನಾಪ್ ಆದ ಮಹಿಳೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಯಾಕೆ ಅಂತ ಪ್ರಶ್ನಿಸಿದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾತಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ಪ್ರಪಂಚದ ಅತಿದೊಡ್ಡ ಪ್ರಕರಣ ಅನ್ನೋದನ್ನ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ತಾವು ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಸಿಬಿಐಗೆ ಕೊಡಬೇಕಾ ಅಂತ ವಾಗ್ದಾಳಿ ನಡೆಸಿದರು. ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಎಚ್ಡಿಕೆ ಕೈವಾಡ ಇದೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ದೇವರಾಜೇಗೌಡ ಭೇಟಿಯಾಗಿದ್ದಾರೆ. ಏನಕ್ಕಾಗಿದ್ರು? ವರ್ಷದ ಹಿಂದೆ ದೇವರಾಜೇಗೌಡನಿಗೆ ವಿಡಿಯೋ ಕೊಟ್ಟಿದ್ದಾರೆ ಅಂತ ಪ್ರಜ್ವಲ್ ಮಾಡಿ ಡ್ರೈವರ್ ಕಾರ್ತಿಕ್ ಗೌಡ ಹೇಳಿದ್ದಾನೆ. ಕೊಟ್ಟಿರುವಷ್ಟು ವಿಡಿಯೋ ಮಾತ್ರ ರಿಲೀಸ್ ಆಗಿದೆ ಅಂತ ಹೇಳಿದರು. ಇನ್ನು ಚಾಮರಾಜನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನ 8 ಕೊಠಡಿಗಳ ಸಿಸಿ ಕ್ಯಾಮೆರಾ ಏಕಾಏಕಿ ಬಂದ್ ಆಗಿವೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು, ಮೊನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಸ್ಟ್ರಾಂಗ್ ರೂಮ್ನ ಸಿಸಿ ಕ್ಯಾಮೆರಾ ಬಂದ್ ಆಗಿತ್ತು ಅಂತ ಆರೋಪಿಸಿದ್ದಾರೆ. ದಕ್ಷಿಣ ಭಾರತೀಯರ ಕುರಿತು ಸ್ಯಾಮ್ ಪಿತ್ರೋಡಾ ಹೇಳಿಕೆ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನಿಂದ ಇಡೀ ದೇಶವೇ ಅವಮಾನ ಪಡುವಂತಹ ಕೆಲಸ ಆಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಸ್ಯಾಮ್ ಪಿತ್ರೋಡಾ ತಿಥಿಗಿರಾಗಿ, ಸ್ಯಾಮ್ ಪಿತ್ರೋಡಾ ಒಬ್ಬ 420 ಅಂತೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ದೇವನಹಳ್ಳಿಯ ಸುತ್ತಮುತ್ತ ಕಳೆದ ರಾತ್ರಿ ಧಾರಾಕಾರ ಮಳೆಯ ಹಿನ್ನೆಲೆ ಏರ್ಪೋರ್ಟ್ನ ಒಳಗೂ ಕೂಡ ನೀರು ಸೋರಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಐಷಾರಾಮಿ ಟರ್ಮಿನಲ್ 2ನಲ್ಲೇ ನೀರು ಸೋರಿಕೆಯಾಗಿದೆ. ತೆಲಂಗಾಣದ ಭೋಂಗೀರ್ನ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮುಸ್ಲಿಂ ಮೀಸಲಾತಿ ರದ್ದು ಮಾಡಲಾಗುವುದು ಅಂತ ಘೋಷಿಸಿದ್ದಾರೆ. ಮುಸ್ಲಿಂ ಮೀಸಲಾತಿ ರದ್ದು ಮಾಡಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಹೆಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕೊಳ್ಳೆ ಹೊಡೆದಿದೆ ಅಂತ ಕಿಡಿಕಾರಿದರು.
ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ನೀಡೋದಕ್ಕೆ ಇಡಿ ವಿರೋಧ ವ್ಯಕ್ತಪಡಿಸಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಆಮ್ ಆದ್ಮಿ ಪಕ್ಷದ ಪರ ಪ್ರಚಾರ ಮಾಡಲು ಮಧ್ಯಂತರ ಜಾಮೀನು ನೀಡಬಾರದು ಅಂತ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಬಿಜೆಪಿ ಅಭ್ಯರ್ಥಿ ನವನೀತ್ ಸಿಂಗ್ ರಾಣಾ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೇವಲ 15 ನಿಮಿಷ ಪೊಲೀಸರನ್ನ ತಡೆಯಿರಿ, ನಾವೇನು ಅಂತ ತೋರಿಸ್ತೀವಿ ಅಂತ ಓವೈಸಿ ಹೇಳ್ತಾರೆ. ಆದ್ರೆ 15 ನಿಮಿಷ ಬೇಡ, 15 ಸೆಕೆಂಡ್ ಪೊಲೀಸರನ್ನ ತಡೆದು ನೋಡಿ, ನೀವು ಎಲ್ಲಿಂದ ಬಂದ್ರಿ, ಹೇಗೆ ಕಾಣೆ ಆದ್ರಿ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಅಂತ ಭಾಷಣ ಮಾಡಿದ್ದಾರೆ. ಅಪ್ರಾಪ್ತ ಪುತ್ರನನ್ನ ಕರೆದುಕೊಂಡು ಬಂದು ಮತ ಹಾಕಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನ ಬೆರಾಸಿಯಾ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಯ್ ಮೆಹರ್ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಮತಗಟ್ಟೆ ಅಧಿಕಾರಿ ಸಂದೀಪ್ ಸೈನಿ ಅವರನ್ನ ಅಮಾನತು ಮಾಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಮೈದಾನದಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಅಬ್ಬರದ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಆರ್ಸಿಬಿ ಬರೋಬ್ಬರಿ 241 ರನ್ ಗಳಿಸಿತು. ದೊಡ್ಡ ಟಾರ್ಗೆಟ್ ಬೆನ್ನಟ್ಟಿದ್ದ ಪಂಜಾಬ್ 181 ರನ್ಗೆ ಆಲ್ಔಟ್ ಆಯಿತು. ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ತಂಡದ ಪ್ಲೇ ಆಫ್ ಕನಸು ಇನ್ನೂ ಕೂಡ ಜೀವಂತವಾಗಿದೆ. ಸತತ 4 ಪಂದ್ಯಗಳಲ್ಲಿ ಗೆದ್ದಿರೋ ಆರ್ಸಿಬಿ 10 ಪಾಯಿಂಟ್ಸ್ ಗಳಿಸಿದೆ. ಇನ್ನುಳಿದ 2 ಪಂದ್ಯಗಳಲ್ಲಿ ಗೆದ್ರೆ, ಜೊತೆಗೆ ಟೇಬಲ್ ಟಾಪ್ನಲ್ಲಿರುವ ತಂಡಗಳು ಸೋತ್ರೆ ಆರ್ಸಿಬಿ ಪ್ಲೇ ಆಫ್ ಕನಸು ನನಸಾಗುತ್ತೆ.